ಪಾಪ ಮಗು ಬೆಂಗಳೂರು ಹೋಗ್ತಾ ಇದ್ದಾನೆ, ಇವತ್ತೇ ಹೋಗ್ಬೇಕಂತೆ. ಪಾಪ ಅಷ್ಟು ದೊಡ್ಡ ಸಿಟಿಲಿ ಖರ್ಚಿಗೆ ಒಂದ್ 10,000 ಬೇಡವೇನ್ರಿ? ಅದಕ್ಕೆ ಕೇಳ್ತಾ ಇದ್ದ. ನಿಮ್ಮಪ್ಪ ಬಂದ ತಕ್ಷಣ ಕೇಳಿಕೊಡ್ತೀನಿ. ನಿನ್ನ ಮಗನಿಗೆ ದುಡ್ಡು ಕೊಡಲು ನನಗೆ ಕೇಳಬೇಕೆ? 10,000 ಬೇಕೆ? 50,000 ರೂಪಾಯಿ ಕೊಟ್ಟು ಕಳುಹಿಸು. ಆದರೆ ಮಾಂತೇಶ್, ಒಂದು ಮಾತು ಹೇಳುವುದಿದೆ ನಿನಗೆ. ಏನು ಕೇಳಿ ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೆ ಮಾಂತೇಶ್, ನೀನು ನಮಗೊಬ್ಬನೇ ಮಗ. ಈ ಆಸ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕ. ನಿನ್ನ ಬುದ್ಧಿ ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತಿದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತಿದೆ. ಆದರೆ ನಿನ್ನ ಬುದ್ಧಿ ಪರಿಶುದ್ಧವಾಗಿರಬೇಕು ನೋಡು. ಆ ಬುದ್ಧಿ 10 ಜನರು ಮೆಚ್ಚುವಂತಿರಬೇಕು. ಅಪ್ಪಾಜಿ, ಹೆತ್ತವರ ಕರಳಿಗೆ ಯಾವ ಕಳಂಕ ಬರದಂತೆ ಈ ಮನೆಗೆ ಮುತ್ತಿನ ಹಾರವಾಗಿ ನಿಮ್ಮ ಮಾನ ಮರ್ಯಾದೆಯ ಶಿಖರವನ್ನೇರಿ ನಿತ್ಯ ನಿಮ್ಮ ನ್ಯಾಯ ನೀತಿ ಧರ್ಮದಲ್ಲಿ ನಡೆದ್ದೇನೆಂದು ನಿಮಗೆ ಪ್ರಮಾಣ ಮಾಡುತ್ತೇನೆ. ಮಗನಾದ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇರಲಿ ಅಪ್ಪಾಜಿ. ನಂಬುತ್ತೇವೆ ಮಾಂತೇಶ್, ನಂಬುತ್ತೇವೆ. ಹೆತ್ತ ಮಗನನ್ನು ನಂಬದಿದ್ದರೆ ಮತ್ತಾರನ್ನು ನಂಬಬೇಕು. ನನ್ನ ಮಾತಿನಿಂದ ನಿನಗೆ ಸ್ವಲ್ಪ ತೊಂದರೆಯಾಗಿರಬಹುದು. ಆದರೆ ನಾನು ಯಾಕೆ ಈ ಮಾತನ್ನು ಹೇಳುತ್ತಿದ್ದೇನೆ ಗೊತ್ತೇ? ಮನೆ ಎಂಬ ಗೂಡಿನಲ್ಲಿ ಪ್ರೀತಿ ಎಂಬ ಹಕ್ಕಿ, ಬುದ್ಧಿ ಎಂಬ ಬೇಲಿ ಹೆಣೆದು 10 ಜನರಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿಯಾಗಲೆಂಬುದೇ. ಆದರೆ ಆ ಹಕ್ಕಿ ರೆಕ್ಕೆ ಬಲಿತು 10 ಜನರಿಗೆ ಕುಕ್ಕುವ ಹದ್ದಾಗಬಾರದೆಂಬುದೇ ನನ್ನ ಮುನ್ನೆಚ್ಚರಿಕೆ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರಿತುಕೊಳ್ಳಬಲ್ಲೆ. ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲಪ್ಪ. ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿಣಿ ನಾನು. ಅಪ್ಪ, ನೀವೇ ಕಾದು ನೋಡ್ತಾ ಇರಿ. ಈ ಹಕ್ಕಿ ಕುಕ್ಕುವುದು ಇಲ್ಲ ಹೆತ್ತವರ ಕರಳಿಗೆ ಕೀರ್ತಿ ತರುವುದು. ಅಪ್ಪ, ನಾನೇನು ಹೋಗಿ ಬರ್ಲೆ? ರುದ್ರಣ್ಣ, ನಾನು ಬೆಂಗಳೂರಿಗೆ ಹೋಗಿ ಬರುವೆ. ಚೆನ್ನಾಗಿದೆಯಾ ತಾನೆ? ಚೆನ್ನಾಗಿದ್ದೇನ್ರಿ ಅಪ್ಪರೇ. ಹೊರೆ ಇನ್ನೊಂದು 4-5 ದಿವಸ ಇದ್ದು ಹೋಗ್ಬೋತಿತ್ತಲ್ರಿ. ಇಲ್ಲ, ಈಗ ಅರ್ಜೆಂಟ್ ಕೆಲಸವಿದೆ. ಸಮಯ ಸಿಕ್ಕಾಗ ಮತ್ತೆ ಬರ್ತೇನೆ. ರುದ್ರ, ಒಳಗಡೆ ಮಾಂತೇಶನ ಬ್ಯಾಗ್ ಇದೆ, ಅದರಲ್ಲಿ 50,000 ರೂಪಾಯಿ ಇಟ್ಟು ತೆಗೆದುಕೊಂಡು ಬಾ. ಹೋದ ತಕ್ಷಣ ಪತ್ರ ಹಾಕು. ನಿಮ್ಮ ಅಮ್ಮನಿಗೆ ನಾವೆಲ್ಲ ಚೆನ್ನಾಗಿದೀವಿ ಅಂತ ತಿಳಿಸು, ಸರಿನಾ? ನಿಂಗ್ ಟೈಮ್ ಸಿಕ್ಕರೆ ಅವಾಗ ಬಂದೋಗು. 4 ದಿವಸ ರಜೆ ಇದ್ರೆ ಬಂದು ಹೋಗ್ಬೇಕು. ಸರಿಮ್ಮ. ಬೆಂಗಳೂರಿನಾಗ ನನ್ನ ಮಗಳು ಅಲ್ಲೇ ಇರ್ತಾಳ್ರಿ. ನೀವು ಸ್ವಲ್ಪ ನನ್ನ ಮಗಳನ್ನ ಭೇಟಿಯಾಗಿ ನಿಮ್ಮ ತಂದೆ ರುದ್ರಣ್ಣ ಚೆನ್ನಾಗಿದ್ದೇನೆ ಅಂತ ಹೇಳ್ತೀರಾ? ಬೆಂಗಳೂರಿನಲ್ಲಿ ಯಾವ ಕಾಲೇಜ್ ಇರುದ್ರಣ್ಣ? ಎಲ್ಲಿ ಅಂತ ಹುಡ್ಕೋದು ಅವಳನ್ನ? ಅವಳ ವಿಳಾಸ ಏನಾದ್ರು ನಿಮ್ಮ ಹತ್ರ ಇದೆಯಾ? ಮತ್ತೆ ಮನೆಗೆ ಬಿಟ್ಟು ಬಂದಿನ್ರಿ. ಇನ್ನೊಂದ್ಸಲ ಬರುವಾಗ ಖಂಡಿತ ತಗೊಂಡ್ ಬರ್ತೀನಿ. ಸರಿ ಹೇಳ್ತೀನಿ ಮಾತು. ಅಂತ ದೊಡ್ಡ ಸಿಟಿಲಿ ನಿನ್ ಮಗಳನ್ನ ಎಲ್ಲಿ ತೊಡಗ್ಬೇಕು? ರುದ್ರನ್ ಮಗಳು ಯಾರು ಅಂತ ಕೇಳ್ಬೇಕಾ? ಅಡ್ರೆಸ್ ತಗೊಂಬನ್ನಿ ಮುಂದಿನ ಸತಿ, ಸರಿನಾ? ಹೇಳ್ತೀನಿ, ಹೋಗೋ ಅಡ್ರೆಸ್ ಡೈರೆಕ್ಟ್. ನೋಡ್ ಮಗನೆ, ನನ್ ಮಾತಿನ ನೆನ್ಪಿರುತ್ತಾನೆ. ಆಳು ಮೂಡು ಎಲ್ಲ ತಿಳ್ಕೊಂಡು ಅಡ್ಡಾಡ್ಬೇಡ. ಬೈಕ್ ತೊಗೊಂಡು ಸುತ್ತಕ್ಕೆ ಹೋಗ್ಬೇಡ. ಕಾರ್ ತಗೊಂಡೆ ಈಸಿ ಹಾಕೊಂಡಿರು. ನೋಡು ಎಷ್ಟು ಕಪ್ಪಾಗ್ಬಿಟ್ಟಿದೆ ಅಲ್ವಾ? ನೋಡು, ಹೋಟ್ಲ್ ಟೀ ಕಾಫಿ ದೊಡ್ಡವನ ವಿಚಾರ ಅಲ್ರಿ. ಅಂದ್ರೆ ಪಾಪ ಮಗು. ಸಿಗ್ತಾನೆ, ಬಸ್ ಸ್ಟ್ಯಾಂಡ್ ತಂದ್ರು ಬರ್ತೀನಿ. ಗಾಡಿ ತಗೊಂಡು ಇಲ್ಲ, ಸಹಕಾರ ಸಂಘದಲ್ಲಿ ನಾವು ಗೊಬ್ಬರ ಆರ್ಡರ್ ಮಾಡಿದೀವಲ್ಲ, ನಾನು ಅಲ್ಲಿ ಹೋಗ್ಬೇಕಿತ್ತು. ಬಸ್ ಸ್ಟ್ಯಾಂಡ್ ಬಿಟ್ಕೊಂಡು ನಾ ಗೊಬ್ಬರ ತರಕ್ ಹೋಗ್ತೀವಿ. ಹೋಗೋರಿ? ಸರಿ ರುದ್ರ. ಹೋದ್ರವ ಮತ್ತೇನ್ ತಿರುಗಿ ಬರ್ತಾನ? ಮಾದೇವಿ, ಅವಾರ ಹೋಗ್ಯ ನನ್ನ ಹೊಟ್ಟಿ ಹೊಸಿ ಬನ್ನಿ, ಊಟಕ್ಕೆ ಕೊಡ್ತೀನಿ. ಮಗು ಇನ್ನ ಚಿಕ್ಕಲ್ವಾ?